ಮನುಷ್ಯರಿಗೂ ಗೊತ್ತಾಗಬೇಕು ಇವ್ರ ಬಗ್ಗೆ ನ್ಯಾಯ ಸಿಕ್ಕೇತೋ ಇಲ್ಲ. ಎಲ್ಲ ಅರ್ಧಂಬರ್ಧ ಏನು ಪೂರ್ತಿ ಗಣಸೋದು ಯಾವುದೂ ಇಲ್ಲ ಇಲ್ಲಿ. ಇವನ್ ಸೋಷಿಯಲ್ ಮೀಡಿಯಾ ಆಯಿತು, ಮೀಡಿಯಾಸ್ ಆಯಿತು, ಆ ಟಿವಿನೇನು ಈ ಟಿವಿನೇನು, ಆ ಪ್ರೆಸ್ ರಿಪೋರ್ಟ್ರು ಈ ಪ್ರೆಸ್ ರಿಪೋರ್ಟ್ರು, ಪೊಲೀಸರು ಬಂದು ಇನ್ಫಾರ್ಮ್ ಕೊಡೋದು, ಯಾವುದು ಎಲ್ಲೈತೆ? ಒಂದು ಹುಡುಗನಿಗೆ ನ್ಯಾಯ ಸಿಕ್ಕಿಲ್ಲ, ಒಂದು ಹೆಣ್ಮಗಳು ರೇಪ್ ಆಯಿತು ಅದ್ರ ಬಗ್ಗೆ ಇಲ್ಲ, ಒಂದು ಹುಡುಗಿನ ಕೊಲೆ ಮಾಡ್ದೆ ಅದ್ರ ಬಗ್ಗೆ ಇಲ್ಲ, ಯಾವುದ್ರ ಬಗ್ಗೆನೂ ಕಂಪ್ಲೀಟ್ ತನಿಖೆ ಇಲ್ಲ. ಎಲ್ಲ ಅಲ್ಲೇ ತಕ್ಷಣಿಕ ಅದೇ ಹೇಳ್ತಾರಲ್ಲ, ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯ್ತು ಅಂತೇಳಿ ಹಂಗಾಗತೈತಿ. ಈಗ ಎಷ್ಟು ವರ್ಷದ ದಿನ ಆಗ್ತೈತೆ ಅಷ್ಟು ದಿನ ಹೋರಾಟ ಮಾಡಲಿ, ಅದ್ರ ಬಗ್ಗೆ ನಾವು ತೋರಿಸ್ಕೊಳ್ಳೋ ಹಂಗಂಥೇಳಿ ಎಲ್ಲರೂ ತೋರಿಸಿದ್ರು. ಆಮೇಲೆ ಅವ್ರವ್ರದ್ದು ಏನೇನೈತಿ ಚಾರ್ಜ್ ಶೀಟ್ ಹಾಕಿದ್ರು, ಆಮೇಲೆ FIR ಹಾಕಿದ್ರು, ಆಮೇಲೆ ಮರಣೋತ್ತರ ಪರೀಕ್ಷೆ ಮಾಡಿದ್ರು, ಎಲ್ಲ ಆಯಿತು. ಸೊ ಇವಾಗ ಇನ್ನೂ ನಡ್ಸಾಕತ್ತೀವಿ ಅಂತಂದ್ರೆ ಆಯಿತು, ಪೊಲೀಸರು ತಮ್ಮ ಕೆಲಸ ಮಾಡಕತ್ತಾರು. ಇಲ್ಲಿ ಜನ ಅದ್ರ ಬಗ್ಗೆ ಯಾವ ಒಪಿನಿಯನ್ ಕೊಡ್ತಾ ಇಲ್ಲ. ಮತ್ತು ಇನ್ನೊಂದು ಅವ್ರ ಮನೆ ಹತ್ರ ಎಷ್ಟು ಜನ ಸ್ಟಾರ್ಟಿಂಗ್ ಹೋಗ್ತಿದ್ರು, ಇವಾಗ ಯಾರು ಹೋಗು ಏನು ಕೇಳ್ತಾನೆ ಇಲ್ಲ. ಅಂದರೆ ಎಲ್ಲ ಇನ್ಫಾರ್ಮೇಷನ್ ಕಂಪ್ಲೀಟ್ ಆಗೋಯ್ತಾ? ಸುಮಂತಿನ ನ್ಯಾಯ ಸಿಗ್ತೈತಿ, ಒಂದಿಲ್ಲ ಒಂದಿನ ಮುಂದೊಂದಿನ ನಮ್ಗೆ ಗೊತ್ತಾಕೈತಿ, ಯಾವಾಗಂತೂ ಗೊತ್ತಿಲ್ಲ. ಆದರೆ ಏನು ಎಲ್ಲಿ ಮಟ್ಟ ಹೇಳಕ್ಕೆ ಸಾಧ್ಯ ಅಲ್ಲಿ ಮಟ್ಟ ಹೇಳ್ಬೇಕು. ಓಕೆ ಇರ್ಲಿ. ಇವಾಗ ಸದ್ಯದ ಮಟ್ಟಿಗೆ ಅವ್ರ ಮಾವನ್ಗೆ ಈ ಬ್ಯಾಟು ಈ ಬಾಲ್ ಬಗ್ಗೆ ಬಹಳ ಮಾತುಕತೆ ನಡೆಯಾಕತ್ತೈತಿ. ಯಾರ ನಡುವೆ? ಒಂದು ರಿಪೋರ್ಟರ್ ಹೋಗಿದ್ದಾರೆ ಅವ್ರ ಮನೆ ಹತ್ರ. ಸೊ ಆ ಒಂದು ಬ್ಯಾಟು ಬಾಲು ಸಿಕ್ಕಿಲ್ಲ, ಎಲ್ಲೈತಿ ಅಂತ ಕೇಳಾಕತ್ರ ಆ ಮಾವ ಹೇಳ್ತಾ ಇದ್ದಾನೆ, ಇಲ್ಲ ನಮ್ಮ ಹತ್ರ ಯಾವ್ದಾರ ಬ್ಯಾಟು ಬಾಲು ಅದು ನಮ್ಗೆ ಗೊತ್ತಿಲ್ಲ ಅಂತ ಹೇಳಿ ಅವ್ರ ಮಾವ ಅಸಡ್ಡೆಯಾಗಿ ಹೇಳಾಕತ್ತಾರ. ಮತ್ತು ಇನ್ನೊಂದು ಏನಪ್ಪಾ ಅಂತಂದ್ರೆ ಅವನ ತಲೆಗೆ ಒಂದು ಬಲವಾದ ಏಟು ಬಿದ್ದೈತೆ ಅಂತ ಹೇಳ್ಯಾರ. ಸೊ ಏಟು ಬಿದ್ದೈತೆ ಅಂತ ಹೇಳಿದ ತಕ್ಷಣ ಆಬ್ವಿಯಸ್ಲಿ ಅದು ಯಾವುದೋ ಒಂದು ವಸ್ತುವಿನಿಂದ ಆಗಿರ್ತದೆ. ಆ ವಸ್ತು ಎಲ್ಲೈತೆ ಅಂತಂದ್ರೆ ಎಲ್ಲರಿಗೂ ಶಂಕೆ ಎದ್ರ ಮೇಲೆ ಐತಿ, ಆ ಬ್ಯಾಟ್ ಮೇಲೆನೇ ಐತಿ. ಸೊ ಆ ಬ್ಯಾಟ್ ಎಲ್ಲೈತೆ ಅನ್ನೋದು ಗೊತ್ತಿಲ್ಲ. ಮತ್ತು ಇನ್ನೊಂದು ಫಿಂಗರ್ ಪ್ರಿಂಟ್ ಅಂತ ಹೇಳಿದೆ, ಯಾವ್ದ್ರ ಮೇಲೆ? ಕೀ ಮೇಲೆ. ಸೊ ಫಿಂಗರ್ ಪ್ರಿಂಟ್ ಕೀ ಮೇಲೆ ಏನಾದ್ರೂ ಇದ್ರೆ ಆ ಕೀ ಮೇಲೆ ಫಿಂಗರ್ ಪ್ರಿಂಟ್ ಇರ್ತದೆ. ಸೊ ಅದ್ರ ಬಗ್ಗೆನೂ ಯಾವುದೇ ರೀತಿ ಒಂದು ಖುಲಾಸ ಆಗಿಲ್ಲ. ಸೊ ಈ ರೀತಿ ಹೋಗ್ತಾ ಇದ್ರೆ ಕೇಸ್ ಯಾವ ಒಂದು ಪೊಸಿಷನ್ಗೆ ಹೊಂಟ. ಸೊ ಈ ರೀತಿ ಒಂದ್ರ ಮೇಲೆ ಎಲ್ಲಾ ರೀತಿ ಮಾಹಿತಿಗಳನ್ನ ಕಲೆಕ್ಟ್ ಮಾಡಿದ್ರು ಕೂಡ ಇನ್ನೂ ಮಟ್ಟ ಕಗ್ಗಂಟಾಗಿ ಉಳಿದ್ಬಿಟ್ಟೈತಿ, ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿದ್ಬಿಟ್ಟೈತಿ. ಅದ್ರ ಬಗ್ಗೆ ಏನೇ ಒಂದು ನೋಟಿಸ್ ಹೇಳಬೇಕು ಅಥವಾ ಅದ್ರ ಬಗ್ಗೆ ಏನೇ ಒಂದು ಕ್ಲಾರಿಫಿಕೇಶನ್ ಕೊಡ್ಬೇಕಂದ್ರೆ ಅದನ್ನ ಪೊಲೀಸರು ಬರಬೇಕು. ಸೊ ಪೊಲೀಸರು ಇವಾಗ ಅವ್ರು ತಮ್ಮ ಕಾರ್ಯಾಚರಣೆ ನಡೆಸಾಕತ್ತಾರ. ಮತ್ತು ಇನ್ನು ಕೆಲವೊಬ್ರು ಯೂಟ್ಯೂಬರ್ಸ್ ಆಗಿರ್ಬೋದು ಅಥವಾ ಮೀಡಿಯಾದವ್ರು ಆಗಿರ್ಬೋದು, ಅವ್ರ ಮನೆ ಹತ್ರ ಹೋಗಿ ಅವ್ರ ಮನೆಯವ್ರಿಗೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳೋದಾಗಿರ್ಬೋದು ಅಥವಾ ನಡೀತಾ ಇರೋ ಸಂಗತಿಯ ಬಗ್ಗೆ ಹೇಳೋದಾಗಿರ್ಬೋದು ಇನ್ನೂ ಕೂಡ ಕಂಟಿನ್ಯೂ ಒಳಗೈತಿ. ಅದನ್ನ ಇನ್ನೂ ಅವ್ರು ತಮ್ಮ ಕಾರ್ಯಾಚರಣೆಯನ್ನು ಕಂಟಿನ್ಯೂ ಇಟ್ಟಾರ. ಸೊ ಈ ರೀತಿಯಾಗಿ ನಡೆಯಾಗತೈತಿ. ಆದ್ರೆ ಈ ಒಂದು ಸುಮಂತನ ಕೇಸ್ ಎಷ್ಟೆಲ್ಲ ಟ್ವಿಸ್ಟ್ಗಳು ತಗೊಳಕತ್ತೈತೆ ಅಂದ್ರೆ, ಫಸ್ಟು ಅದು ಯಾವುದೋ ಒಂದು ಫ್ರೆಂಡ್ಸ್ ಮಾಡಿದಾರ ಅಂತ ಹೇಳಿ ಬಂತು. ಅದಾದ್ಮೇಲೆ ಏನಾಯ್ತು, ಅವ್ರ ಮನೆಯಲ್ಲಿ ಯಾರೋ ಇದ್ದಾರೆ ಅಂತ ಹೇಳಿ ಬಂತು. ಅದಾದ್ಮೇಲೆ ಏನಾಯ್ತು, ಮನೆಯಲ್ಲಿರೋ ಮಾವನೇ ಏನೋ ಮಾಡಿದಾರ ಅಂತ ಹೇಳಿ ಬಂತು. ಆಮೇಲೆ ಅವ್ನ ಜೊತೆ ಇರೋ ಫ್ರೆಂಡ್ಸ್ಗಳ ಮೇಲೆ ಬಂದು. ಸೊ ಎಷ್ಟು ಸಸ್ಪೆಕ್ಟ್ ಇದಾರೆ ಅಂತಂದ್ರೆ ಒಂದು 3-4 ಜನ ಅನುಮಾನಗಳ ಮೇಲೆ ಜಸ್ಟ್ ಈ ಒಂದು ಕೇಸ್ ಹಂಗೆ ಹ್ಯಾಂಡಲ್ ಆಗತೈತಿ. ಬಟ್ ಸ್ಟಿಲ್ ಇದಕ್ಕೊಂದು ಅಂತ್ಯ ಅನ್ನೋದನ್ನು ಕಾಣಬೇಕಂದ್ರೆ ತುಂಬ ಬೇಗ ಇನ್ವೆಸ್ಟಿಗೇಷನ್ಸ್ ನಡೆಸಬೇಕು. ಇನ್ನೂ ಹೆಚ್ಚು ಪೊಲೀಸರು ಇದಕ್ಕೆ ಎಫರ್ಟ್ ಹಾಕಲೇಬೇಕು. ಯಾಕಂತಂದ್ರೆ ಇವಾಗ ಯಾವ ಥರ ಆಗತೈತೆ ಅಂತಂದ್ರೆ, ಪೊಲೀಸ್ ವ್ಯಕ್ತಿಗಳ ಒಂದು ಕೆಲಸ ಕೇವಲ ಒಂದು ಬಿಸಿ ಇದೆಪ್ಪ ಅಂದ ತಕ್ಷಣ ಹೊಡೆದಾಡಕ್ಕೆ ಒದ್ದಾಡಕ್ಕೆ ಚಾಲು ಮಾಡ್ತಾರೆ. ಆದ್ರೆ ಅದನ್ನು ಸಾಲ್ವ್ ಮಾಡೋ ಪ್ರಯತ್ನ ಮಾಡೋಂಗಿಲ್ಲ. ಯಾಕಂತಂದ್ರೆ ಜನರ ಒಂದು ಫಸ್ಟ್ ಅವ್ರನ್ನ ಸಮಾಧಾನ ಮಾಡಬೇಕು. ಜನರನ್ನ ಸಮಾಧಾನ ಮಾಡ್ಬೇಕಂದ್ರೆ ಅವ್ರ ಮುಂದೆ ನಾವು ತೋರಿಸ್ಬೇಕು, ನಾವು ಕೆಲಸ ಮಾಡತ್ತೇವೆ, ಈ ಹುಡುಗನ ಬಗ್ಗೆ ನೋಡಾಕತ್ತೇವೆ ಅಂತ ಕೆಲಸ ಮಾಡಬೇಕು. ಯಾವಾಗ ಬಿಸಿ ತಣ್ಣಗಾಕೈತಲ್ಲ ಒಂಚೂರು ಅವರು ಶಾಂತಾಗಿ ಅದ್ರ ಬಗ್ಗೆ ಅಷ್ಟು ಇದನ್ನ ತಗೊಂತಾರ. ಎಷ್ಟು ಬೇಕು ಅಷ್ಟೇ. ಪ್ರೆಷರ್ ಮೇಲೆ ಪ್ರೆಷರ್ ಬಿದ್ದರೆ ಯಾವಾಗಾದ್ರೂ ಹುಡುಗ ಮಾಡಬೇಕು, ಇದನ್ನ ಸಾಲ್ವ್ ಮಾಡಬೇಕು ಅನ್ನೋದು ಇರ್ತದೆ. ಸೊ ಈ ರೀತಿ ಜನರಿಗೆ ಕೂಡ ಸಪೋರ್ಟ್ ಇಲ್ಲ, ಜನ ಕೂಡ ಯಾವುದೇ ರೀತಿ ರಿಯಾಕ್ಟ್ ಮಾಡ್ತಾ ಇಲ್ಲ ಅಂದಾಗ ಆಬ್ವಿಯಸ್ಲಿ ಅದು ಕೂಡ ಯಾವ ಥರಕ್ಕೆ ಹೋಗ್ತೈತೆ ಅಂತಂದ್ರೆ, ಇಲ್ಲ ಬಿಡ ಒಂದಿಲ್ಲ ಒಂದಿನ ಸಿಗ್ತೈತಿ. ಸೊ ಈಗೂ ಕೂಡ 15 ವರ್ಷ ಆಯಿತು ಸೌಜನ್ಯ ಅದು. ಸೊ ಇದೇ ರೀತಿ ಹೊಂಟ್ರ ಒಂದು ಟೈಮ್ ಒಳಗಿತ್ತ ಏನಪ್ಪಾ ಇತ್ತ, ಪೊಲೀಸರು ಏನಾದ್ರು ಒಂದು ಕಂಪ್ಲೇಂಟ್ ತೊಗೊಂಡು FIR ಹಾಕಿದ್ರೆ ಅದನ್ನ ಹುಡುಕ್ ಕೊಡ್ತಾರ ಅಂತ. ಯಾವಾಗ ಅದು ವರ್ಷಕ್ಕೆ ಹುಡುಕೊಡ್ತಿದ್ರು, 2 ತಿಂಗಳಿಗೆ ಹುಡುಕೊಡ್ತಿದ್ರು, ಇಲ್ಲ 4-5 ವರ್ಷಕ್ಕೆ ಹುಡುಕೊಡ್ತಿದ್ವು ಅಂತ ಯಾರಿಗೂ ಗೊತ್ತಿಲ್ಲ. ಆದ್ರೆ ಈಗ ಏನಾಗತ್ತಿತ್ತಂದ್ರೆ ಎಲ್ಲರೂ ಒಬ್ಬೊಬ್ಬರು ಪೊಲೀಸ್ ಆಗಿರಿ, ನೀವು ಪ್ರತಿಯೊಬ್ಬ ಮನುಷ್ಯರು ಒಬ್ಬ ಪೊಲೀಸ್ ತನನೇ. ಯಾಕಂತಂದ್ರೆ ಎಲ್ಲರ ಕೈಯಲ್ಲೂ ಒಂದು ವೆಪನ್ ಐತೆ. ಆ ವೆಪನ್ ಏನಪ್ಪಾ ಅಂತಂದ್ರೆ ಮೊಬೈಲ್. ಸೊ ಆ ಮೊಬೈಲಿಂದ ಎಷ್ಟು ಸಾಧ್ಯನೋ ಅಷ್ಟು ನಾವು ಇನ್ನೊಬ್ರಿಗೆ ಮಾಹಿತಿಗೊಳಿಸ್ಬೋದು. ಉದಾಹರಣೆ ಮೊನ್ನೆ ಒಬ್ಬ ಪೊಲೀಸ್ ಅಧಿಕಾರಿ ಭ್ರಷ್ಟ ದುಡ್ಡು ತಗೊಳಕತ್ತಿದ್ದ ಅಂತ ಹೇಳಿ ಸಿಕ್ಕಾಕೊಂಡ. ಹೆಂಗ್ ಗೊತ್ತಾಯ್ತ್ರಿ? ಕೇವಲ ಒಂದು ಫೋನಿಂದ ವಿಡಿಯೋ ಮಾಡಿದಾರ, ಅದಕ್ಕೆ ಗೊತ್ತಾಯ್ತು. ಹೌದಾ? ಸೊ ಇದೇ ರೀತಿ ನೀವು ಎಷ್ಟೆಲ್ಲ ಮಾಡ್ಬೋದು. ಒಬ್ಬರಿಗೆ ನ್ಯಾಯ ಕೊಡಿಸ್ಬೇಕಾದ್ರೆ ನೀವು ಮುಖ ತೋರಿಸೋ ಅವಶ್ಯಕತೆ ಇಲ್ಲ, ನೀವು ಏನು ಮಾಡೋ ಅವಶ್ಯಕತೆ ಇಲ್ಲ. ಅಟ್ಲೀಸ್ಟ್ ನಿಮ್ಮ ಕಣ್ಣಿಗೆ ಕಾಣದೆ ಒಬ್ಬರಿಗೆ ನ್ಯಾಯ ಕೊಡಿಸೋ ಪ್ರಯತ್ನ ಪಡ್ರಿ. ಸೊ ಸೋಷಿಯಲ್ ಮೀಡಿಯಾ ಅನ್ನೋದು ಕೇವಲ ನಾಟಕಕ್ಕೋ ಅಥವಾ ನಮ್ಮ ಒಂದು ಮನೋರಂಜನೆಗೋಸ್ಕರನೋ ಅಥವಾ ಫೋನ್ ಒಳಗೆ ಮಾತಾಡ್ಕೊಂಡು ಕುಂದ್ರಕ್ಕೋ ಅಂತ ಹೇಳಿಲ್ಲ, ಇನ್ನೊಬ್ರಿಗೆ ನ್ಯಾಯ ಕೊಡ್ಸೋಕ್ಕೂ ಯೂಸ್ ಆಗುತ್ತೆ. ಅದನ್ನು ಸದುಪಯೋಗ ಮಾಡಿಕೊಡ್ರಿ. ಏನಪ್ಪ ನಮಗೆ ಎದಕ್ಕೆ ಬೇಕಂತ ಹೇಳಿ ಕೈ ಕಟ್ಕೊಂಡು ಕೂರೋಕ್ಕಿಂತ
ಎಷ್ಟು ಸಾಧ್ಯನೋ ಅಷ್ಟು ಇನ್ನೊಬ್ರಿಗೆ ಹೆಲ್ಪ್ ಮಾಡೋಕೆ ಪ್ರಯತ್ನ ಪಡ್ರಿ. ಇದು ಕೂಡ ನಾ ಕೇವಲ ಸುಮಂತಿನ ಕೇಸ್ ಅಂತಾನೆ ಹೇಳ್ತಾ ಇಲ್ಲ, ಯಾವುದೇ ಕೇಸ್ ತಗೋರಿ. ನಮ್ಮ ಸಮಾಜ ಇದೆಯಲ್ಲ, ಜನರು ಎಲ್ಲವೂ ಕೂಡ ಟೆಂಪ್ರರಿ ಆಗಿ ಅಲ್ಲೇ ಸ್ಟಾಪ್ ಮಾಡಿಬಿಡ್ತಾರೆ. ಎಷ್ಟು ಒಂದು ಇವರಿದ್ರು, ಯಾರು ಒಬ್ಬರ ಯೂಟ್ಯೂಬರ್ ಇದ್ರು, ಸೌಜನ್ಯದ ಬಗ್ಗೆ ಕೇಸ್ ಹಾಕಿದಾಗ ಅವ್ರಿಗೆ ಸ್ವಲ್ಪ ಏನೋ ಅಟ್ಯಾಕ್ ಆಗಿತ್ತು ಅಂತ ಹೇಳಿ ಅದೇ ಲಾಸ್ಟ್ ಒಂದು 4-5 ತಿಂಗಳಾಯ್ತೇನೋ ಮೇ ಬಿ, ಅದೇ ಲಾಸ್ಟ್ ವಿಡಿಯೋ ಸೌಜನ್ಯದ ಬಗ್ಗೆ ಹೊಳ್ಳಪಸ್ ಯಾವುದೇ ರೀತಿ ಇನ್ಫಾರ್ಮೇಶನ್ ಇಲ್ಲ. ಅಕಸ್ಮಾತ್ ಇನ್ಫಾರ್ಮೇಶನ್ ಕಂಟಿನ್ಯೂ ಐತಂದ್ರೆ ಅದಕ್ಕೊಂದು ನ್ಯಾಯ ಸಿಗೋ ಮಟ್ಟ ಹೋರಾಟ ಮಾಡ್ರಿ. ಸಪೋಸ್ ನಿಮ್ಮ ಹತ್ರ ಹೋರಾಟ ಮಾಡೋಕೆ ಆಗ್ಲಿಲ್ಲಪ್ಪ, ಅದ್ರ ಬಗ್ಗೆ ಹೇಳೋಕ್ಕಾಗಲಿಲ್ಲ, ಒಂದು ಹುಡುಗ ಆಗಲಿ ಒಂದು ಹುಡುಗಿ ಆಗಲಿ ನ್ಯಾಯ ಒದಗಿಸೋಕ್ಕಾಗಲಿಲ್ಲ ಅಂತಂದರೆ ಹೋರಾಟದ ಒಂದು ಧ್ವಜವನ್ನು ಮೇಲೆತ್ತಕ್ಕೆ ಪ್ರಯತ್ನ ಪಡೋಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ನೀವು ಎತ್ತಿರೋ ಧ್ವಜನ ನೋಡಿರೋರ ಹತ್ರ ಆಸೆ ಕಾಣ್ತಿರ್ತೈತಿ, ಕನಸಿರ್ತೈತಿ, ನ್ಯಾಯ ಕೊಡ್ತಾರಪ್ಪ, ನ್ಯಾಯ ಕೊಡಿಸ್ತಾರಂತ ಹೇಳಿ. ಅದನ್ನು ನೀವು ಒಂದೇ ಕ್ಷಣದಲ್ಲಿ ಆಸೆ ಇರ್ತೈತೆ ಅವ್ರಿಗೆ, ನಮ್ಮ ಮಕ್ಕಳಿಗೆ ನ್ಯಾಯ ಸಿಗ್ತೈತಿ, ನನ್ನ ಒಂದು ಮಗನಿಗೆ ನ್ಯಾಯ ಸಿಗ್ತೈತಿ, ನನ್ನ ಮಗಳಿಗೆ ನ್ಯಾಯ ಸಿಗ್ತೈತಿ ಅಂತ ಹೇಳಿ ಕನಸು ಕಟ್ಕೊಂಡು ಕುಂತಿರ್ತಾರವ್ರು. ಸೊ ಆ ಕನಸಿಗೆ ನೀವು ಮಣ್ಣು ಹಾಕಕ್ಕೆ ಹೋಗ್ಬೇಡ್ರಿ. ಆದ್ರೆ ಕೊನೆ ತನಕನೂ ಹೋರಾಟ ಮಾಡ್ರಿ. ಆಗಲಿಲ್ಲ ಅಂತಂದ್ರೆ ಅರ್ಧಕ್ಕೆ ಬಿಟ್ಬಿಡ್ರಿ. ಯಾವುದೇ ರೀತಿ ನೀವು ಆಯುಧಗಳನ್ನ ಎತ್ಕೊಳ್ಳೋಕೆ ಹೋಗ್ಬೇಡ್ರಿ. ನೀವು ಹಿಡ್ಕೊಂಡಿರೋ ಒಂದು ಆಯುಧ ಮುಂದಿರೋ ಒಬ್ಬ ವ್ಯಕ್ತಿ ಆತ್ಮವಿಶ್ವಾಸನ ಹೆಚ್ಚಿಸ್ತೈತಿ. ಸೊ ಇಂಥ ಒಂದು ಕೆಲಸದೊಳಗೆ ಸಮಾಜ ಜನರು ಕೂಡ ಇದಕ್ಕೆ ಒಗ್ಗಟ್ಟಾಗಬೇಕನ್ಸ್ತದೆ. ಯಾಕಂತಂದ್ರೆ ಎಲ್ಲವೂ ಕೂಡ ಸ್ಟಾರ್ಟಿಂಗ್ ಫೈರ್ ಅನ್ನೋದು ಇರ್ತೈತಿ. ಆ ಫೈರ್ ದಿನ ಕಳ್ದಂಗೆ ಹೋಗ್ಬಿಡ್ತೈತಿ. ಸೊ ಅದನ್ನ ಹೋಗದೆ ಇರೋ ಹಂಗೆ ಅದನ್ನ ಹಾಗೆ ಜ್ವಾಲೆ ಥರ ಉರಿಸೋದೇನೆ ನಿಜವಾದ ಹೋರಾಟ ಅಂತ ಹೇಳಿ ಹಲವಾರು ದೊಡ್ಡ ಹಿರಿಯರು ಹೇಳ್ತಾರೆ. ಅದೇ ಹೇಳ್ತಾರಲ್ಲ, ಗುರಿಯನ್ನು ತಲುಪಬೇಕಾದ್ರೆ ಹಲವಾರು ಕಷ್ಟಗಳನ್ನು ಎದುರಿಸ್ಬೇಕಾಗ್ತದೆ. ಇಲ್ಲೂ ಕೂಡ ಒಬ್ರಿಗೆ ನಮ್ಗೆ ಸಂಬಂಧ ಅಲ್ಲ, ಅವರು ನಮ್ಮದೇನು ರಕ್ತ ಸಂಬಂಧ ಅಲ್ಲ, ಅವರು ನಾವೇನು ಅವ್ರ ಜೊತೆ ಹುಟ್ಟು ಬೆಳೆದಿಲ್ಲ, ಅವ್ರು ನಮಗೇನು ಅಲ್ಲ. ಆದರೂ ಕೂಡ ನಾವು ನಮಗೇನಕ್ಕೆ ಬೇಕು ಬಿಡಪ್ಪ ಅಂತಂದ್ರೆ ಮುಂದೊಂದು ದಿನ ಇವನ್ ಕೆಟ್ಟದ್ದೇ ವಿಚಾರ ಮಾಡೋಣ. ಇವನ್ ಫ್ಯಾಮಿಲಿ ಒಳಗಾಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಅವಾಗ ಕೆಟ್ಟದ್ದಾದಾಗ ಮುಂದೆ ಅರಿವಾಗೋಕ್ಕಿಂತ ಕೈಲಾದಷ್ಟು ಅಳಿಲು ಸೇವೆ ಆದರೂ ಮಾಡಿರಿ. ಎಲ್ಲವೂ ಕೂಡ ತಾತ್ಕಾಲಿಕವಾಗಿ ಬಿಟ್ಟು ಹೋಗಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ನಿಮ್ಮನ್ನ ಇವಾಗ ಇದಕ್ಕಿಂತ ಹಿಂದೆ ಹೇಳಿದೆ, ನೀವು ಹಿಡ್ಕೊಂಡಿರೋ ಆಯುಧ ನೋಡಿಬಿಟ್ಟು ಮುಂದಿರೋರಿಗೆ ಶಕ್ತಿ ಹೆಚ್ಚಿಸ್ತೈತಿ. ಇನ್ನೂ ಇವ ನಮಗೆ ನ್ಯಾಯ ಕೊಡ್ಸಕ್ಕೆ ಅದಾನು, ನಮಗೊಂದು ವ್ಯಕ್ತಿ ಅದಾರು ಅಂತ ಹೇಳಿ. ಸೊ ಆ ಹೋಪ್ ತುಂಬಿ ಬೇಗ ಕಸ್ಕೊಳಕ್ಕೆ ಹೋಗ್ಬೇಡ್ರಿ. ಈ ಒಂದು ಯಾವುದ್ರ ಬಗ್ಗೆ ಈಗ ಸೌಜನ್ಯ ಕೇಸ್ ಆಗಿರ್ಬೋದು, ಸುಮಂತಿನ ಕೇಸ್ ಆಗಿರಬಹುದು, ಆಮೇಲೆ ಹಲವಾರು ಇನ್ನಿತರ ಕೇಸಸ್ ಇದಾವೆ. ಸೊ ಅದನ್ನೆಲ್ಲ ತಾತ್ಕಾಲಿಕವಾಗಿ ತೊಗೊಂಡಿರಿ, ಹೊಳ್ಳಪಾಸ್ ಅಲ್ಲೇ ಮಡಿಚಿಟ್ಟು ಬಿಟ್ಟಿರಿ. ನೀವು ಅದನ್ನು ತೆಗೀರಿ. ಧೂಳು ನೀಡೋ ಪುಸ್ತಕನ ಎಷ್ಟು ಜಾಡ್ಸೋಕ್ಕಾಗದ ಜಾಡಿಸಿ ಹೊಸ ಸಮಾಜಕ್ಕೆ ಅಭಿವೃದ್ಧಿ ಆಗ್ರಿ. ಮತ್ತು ಇನ್ನೊಂದೇನಂದ್ರೆ ಇನ್ನೊಬ್ರಿಗೆ ಹೇಳ್ರಿ, ನೀವು ಈ ರೀತಿ ಮಾಡ್ರಿ, ಈ ರೀತಿ ಇಲ್ಲ ಅಂತೇಳಿ. ಬಟ್ ನೀವು ನಮಗೆ ಯಾಕೆ ಬೇಕಂತ ಹೇಳಿ ಕೈ ಕಟ್ಕೊಂಡು ಕೂರೋದ್ರೊಳಗೆ ಅರ್ಥ ಇಲ್ಲ. ಯಾಕಂತಂದ್ರೆ ಲೈಫ್ ಈಸ್ ಶಾರ್ಟ್, ಸೋ ಶಾರ್ಟ್. ಇರೋ ಒಂದು ಲೈಫ್ ಒಳಗೆ ನಾವು ಸಾಯೋ ತನಕ ನಮಗೆ ಸಾವು ನೆಮ್ಮದಿಯಿಂದ ಬರ್ಬೇಕು. ಆ ರೀತಿಯಾಗಿ ಲೈಫ್ ಲೀಡ್ ಮಾಡೋದನ್ನು ಕಲೀರಿ. ಎಲ್ಲರೂ ಕೂಡ ಪ್ರತಿಯೊಂದು ಪೀಪಲ್ ಎಲ್ಲರೂ ಕೂಡ ನಿಮ್ಮ ಸ್ವಾರ್ಥಕ್ಕಾಗಿ ಬದುಕೋಕ್ಕಿಂತ ಇನ್ನೊಬ್ರಿಗಾಗಿ ಬದುಕ್ರಿ. ಹಂಗಂತ ಹೇಳಿಬಿಟ್ಟು ನಿಮ್ಮ ಆಸ್ತಿ ಗೀಸ್ತಿ ಎಲ್ಲ ಮಾರ್ಬಿಟ್ಟು ಅವ್ರಿಗೋಸ್ಕರ ಬದುಕ್ರಿ ಅಂತ ಹೇಳ್ತಾ ಇಲ್ಲ. ಆದಷ್ಟು ಸಹಾಯ ಮಾಡಿರಿ. ಜನ ಬೆಂಬಲ ಇದ್ದರೆ ಎಂಥದ್ದೇ ದೊಡ್ಡ ಪದವಿಯಲ್ಲಿದಾರಪ್ಪ ಅಂತಂದ್ರೂ ಅವ್ರನ್ನ ಕೆಳಗೆ ಬೀಳಿಸೋದು ನಾವೇ, ಅವ್ರನ್ನ ಕೈ ಹಿಡಿದೆತ್ಸೋದು ನಾವೇ. ಪ್ರತಿಯೊಬ್ಬ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳು ಒಗ್ಗಟ್ಟಾಗಿದ್ರೆ ಮಾತ್ರ ಈ ಸರ್ಕಾರ ಮುಂದೆ ಹೊರಿತೈತಿ. ಇವಾಗ ಕಾಂಗ್ರೆಸ್ ಮುಂದೆ ಬಂದೈತಪ್ಪ ಅಂತಂದ್ರೆ ಅದಕ್ಕೆ ಕೊಟ್ಟಿರೋ ಶಕ್ತಿ ಇವಾಗ ನಾವು ಯಾವುದೋ ಒಂದು ವ್ಯಕ್ತಿ ನಾನು ಅಳಸಾಗತ್ತಾನಪ್ಪ, ಯಾವುದೋ ಒಬ್ಬ ವ್ಯಕ್ತಿ ನಮಗೆ ನೋವು ಮಾಡತ್ತ ಅಂತಂದ್ರೆ ನಾವು ಕೊಟ್ಟಿರೋ ಶಕ್ತಿ ಅವನಿಗೆ ಅದರಿಂದ ನಾವು ದುರುಪಯೋಗ ಪಡಿಸ್ಕೊಂಡು ನಮಗೆ ಇದು ಮಾಡಕತ್ತಾನ ಅಂಥೇಳಿ ಅರ್ಥ. ಸೊ ಇಲ್ಲೂ ಕೂಡ ಅದೇ ರೀತಿ ಆಗದ. ಇವಾಗ ಕಾಂಗ್ರೆಸ್ಸಿಂದ ಎಷ್ಟು ಜನ ಪ್ರಾಫಿಟ್ ಆಯಿತೋ, ಎಷ್ಟು ಜನಕ್ಕೆ ಲಾಸ್ ಆಯಿತೋ ನನಗಂತೂ ಗೊತ್ತಿಲ್ಲ. ಬಟ್ ಸದ್ಯದ ಮಟ್ಟಿಗೆ ನಾವು ಪ್ರಜೆಗಳಾಗಿ ಸಾಧ್ಯ ಆದರೆ ಸಮಾಜಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಸಹಾಯ ಮಾಡೋ ಪ್ರಯತ್ನ ಪಡೋಣ. ಆಯ್ತು ಬಿಡು ನೋಡೋಣ ಮುಂದೆ ಅಂಥೇಳಿ ಕೈ ಕಟ್ಕೊಂಡು ಕೂರಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ಯಾವುದೋ ಒಂದು ಜೀವ ಹೋಗಿರ್ತೈತಲ್ಲಿ, ಆ ಜೀವ ನಮಗೆ ಸಂಬಂಧ ಇಲ್ಲದೇ ಇದ್ರೂ ಮನುಷ್ಯತ್ವ ಮಾನವೀಯತೆಯ ರೂಪದಿಂದಾದರೂ ನೋಡಬೇಕಾಗುತ್ತೆ. ಸೊ ನಾ ಈ ವಿಡಿಯೋದೊಳಗೆ ಹೇಳೋದಿಷ್ಟೇ, ಕಣ್ಣಿಗೆ ಒಂದು ದಿನದ ಮಟ್ಟಿಗೆ 2 ದಿನ ಮಟ್ಟಿಗೆ ಕಾಣೋ ಒಂದು ಚಿತ್ರರಂಗನ ಒಂದು ಸ್ವಲ್ಪ ದಿನದ ಮಟ್ಟಿಗೆ ನಾವು ಹೇಳಿ ಅದರ ಬಗ್ಗೆ ಹೊಸದಾಗಿ ಮಾತಾಡಿ ಅದರ ಬಗ್ಗೆ ಇನ್ನಿಷ್ಟು ಹುರುಪುಗಳನ್ನು ತುಂಬಿಬಿಟ್ಟು ಅದಾದ್ಮೇಲೆ ಕೈ ಚೆಲ್ಲಿ ಕುಂತ್ರೆ ಆ ಒಂದು ಹೋರಾಟಕ್ಕಾಯಿತು, ಆ ಒಂದು ನ್ಯಾಯಕ್ಕಾಯಿತು ಯಾವಾಗಲೂ ಕೂಡ ಅಸಮಾಧಾನ ಇರ್ತೈತಿ. ಸೊ ಆದರೆ ಕೊನೆ ತನಕ ಹೋರಾಟ ಮಾಡಿರಿ ಅಂತ ಹೇಳಿ ಈ ವಿಡಿಯೋ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ನನ್ನ ಮಾತಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಯಾರು ಇನ್ನೂ ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.